ಮತ್ತೊಮ್ಮೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ರೆಬಲ್ ನಾಯಕ ಯತ್ನಾಳ್. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಹಳ ಕುತೂಹಲ ಕೆರಳಿಸಿದೆ. ಯತ್ನಾಳ್ ಅವರ ದೆಹಲಿ ಪ್ರವಾಸ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರಾ ರೆಬಲ್ ನಾಯಕ ಅನ್ನೋದು ಪ್ರಶ್ನೆ. ದೆಹಲಿಗೆ ಬರುವಂತೆ ಬುಲಾವ್ ನೀಡಿತ್ತು ಹೈಕಮಾಂಡ್. ಬೆಂಗಳೂರಿಗೆ ಬಂದಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಳಿಕ ಅಂದ್ರೆ ಅವರ ಹತ್ತಿರ ದೂರು ಕೂಡ ನೀಡಿದ್ರಂತೆ ಅರವಿಂದ್ ಲಿಂಬಾವಳಿ. ಹಾಗಾಗಿ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದ್ರಂತೆ ಅಮಿತ್ ಶಾ. ಮೊನ್ನೆ ಮಧ್ಯಾಹ್ನವೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಯತ್ನಾಳ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರವಿಂದ್ ಲಿಂಬಾವಳಿ ಕೂಡ ದೆಹಲಿಗೆ ತೆರಳಿರುವ ಸಾಧ್ಯತೆ ಇದೆ. ಬಟ್ ಇನ್ನ ತನಕ ಅದು ಕನ್ಫರ್ಮ್ ಇಲ್ಲ. ಅರವಿಂದ್ ಲಿಂಬಾವಳಿ ಅವರೇ ಈ ಹಿಂದೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಅದರಂತೆ ಅಮಿತ್ ಶಾ ಅವರು ದೆಹಲಿಗೆ ಬನ್ನಿ ಅಂತ ಹೇಳಿದ್ರಂತೆ. ಅದರಂತೆ ಯತ್ನಾಳ್ ಅವರು ಕೂಡ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಅಲ್ಲಿ ವರಿಷ್ಠರನ್ನ ಭೇಟಿಯಾಗಿ ರಾಜ್ಯ ಬಿಜೆಪಿಯಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ತಮ್ಮ ಬಗ್ಗೆ ಕೂಡ ಹೇಳ್ಕೊಳ್ತಾರಾ ಅನ್ನೋದು ಪ್ರಶ್ನೆ. ಕಾರಣ ಬಣ ರಾಜಕೀಯ. ನಾನೊಂದು ತೀರ ನೀನೊಂದು ತೀರ. ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂತಹ ಪಟ್ಟು ಮತ್ತೊಮ್ಮೆ ಕೇಳೋದಕ್ಕೆ ಸಿಗಬಹುದು ಅನ್ನುವಂತಹ ಸಾಧ್ಯತೆಗಳು. ಮತ್ತೊಮ್ಮೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ರೆಬಲ್ ನಾಯಕ ಯತ್ನಾಳ್. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಹಳ ಕುತೂಹಲ ಕೆರಳಿಸಿದೆ. ಯತ್ನಾಳ್ ಅವರ ದೆಹಲಿ ಪ್ರವಾಸ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರಾ ರೆಬಲ್ ನಾಯಕ ಅನ್ನೋದು ಪ್ರಶ್ನೆ. ದೆಹಲಿಗೆ ಬರುವಂತೆ ಬುಲಾವ್ ನೀಡಿತ್ತು ಹೈಕಮಾಂಡ್. ಬೆಂಗಳೂರಿಗೆ ಬಂದಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಳಿಕ ಅಂದ್ರೆ ಅವರ ಹತ್ತಿರ ದೂರು ಕೂಡ ನೀಡಿದ್ರಂತೆ ಅರವಿಂದ್ ಲಿಂಬಾವಳಿ. ಹಾಗಾಗಿ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದ್ರಂತೆ ಅಮಿತ್ ಶಾ. ಮೊನ್ನೆ ಮಧ್ಯಾಹ್ನವೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಯತ್ನಾಳ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರವಿಂದ್ ಲಿಂಬಾವಳಿ ಕೂಡ ದೆಹಲಿಗೆ ತೆರಳಿರುವ ಸಾಧ್ಯತೆ ಇದೆ. ಬಟ್ ಇನ್ನ ತನಕ ಅದು ಕನ್ಫರ್ಮ್ ಇಲ್ಲ. ಅರವಿಂದ್ ಲಿಂಬಾವಳಿ ಅವರೇ ಈ ಹಿಂದೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಅದರಂತೆ ಅಮಿತ್ ಶಾ ಅವರು ದೆಹಲಿಗೆ ಬನ್ನಿ ಅಂತ ಹೇಳಿದ್ರಂತೆ. ಅದರಂತೆ ಯತ್ನಾಳ್ ಅವರು ಕೂಡ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಅಲ್ಲಿ ವರಿಷ್ಠರನ್ನ ಭೇಟಿಯಾಗಿ ರಾಜ್ಯ ಬಿಜೆಪಿಯಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ತಮ್ಮ ಬಗ್ಗೆ ಕೂಡ ಹೇಳ್ಕೊಳ್ತಾರಾ ಅನ್ನೋದು ಪ್ರಶ್ನೆ. ಕಾರಣ ಬಣ ರಾಜಕೀಯ. ನಾನೊಂದು ತೀರ ನೀನೊಂದು ತೀರ. ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂತಹ ಪಟ್ಟು ಮತ್ತೊಮ್ಮೆ ಕೇಳೋದಕ್ಕೆ ಸಿಗಬಹುದು ಅನ್ನುವಂತಹ ಸಾಧ್ಯತೆಗಳು. ಮತ್ತೊಮ್ಮೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ರೆಬಲ್ ನಾಯಕ ಯತ್ನಾಳ್. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಹಳ ಕುತೂಹಲ ಕೆರಳಿಸಿದೆ. ಯತ್ನಾಳ್ ಅವರ ದೆಹಲಿ ಪ್ರವಾಸ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರಾ ರೆಬಲ್ ನಾಯಕ ಅನ್ನೋದು ಪ್ರಶ್ನೆ. ದೆಹಲಿಗೆ ಬರುವಂತೆ ಬುಲಾವ್ ನೀಡಿತ್ತು ಹೈಕಮಾಂಡ್. ಬೆಂಗಳೂರಿಗೆ ಬಂದಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಳಿಕ ಅಂದ್ರೆ ಅವರ ಹತ್ತಿರ ದೂರು ಕೂಡ ನೀಡಿದ್ರಂತೆ ಅರವಿಂದ್ ಲಿಂಬಾವಳಿ. ಹಾಗಾಗಿ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದ್ರಂತೆ ಅಮಿತ್ ಶಾ. ಮೊನ್ನೆ ಮಧ್ಯಾಹ್ನವೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಯತ್ನಾಳ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರವಿಂದ್ ಲಿಂಬಾವಳಿ ಕೂಡ ದೆಹಲಿಗೆ ತೆರಳಿರುವ ಸಾಧ್ಯತೆ ಇದೆ. ಬಟ್ ಇನ್ನ ತನಕ ಅದು ಕನ್ಫರ್ಮ್ ಇಲ್ಲ. ಅರವಿಂದ್ ಲಿಂಬಾವಳಿ ಅವರೇ ಈ ಹಿಂದೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಅದರಂತೆ ಅಮಿತ್ ಶಾ ಅವರು ದೆಹಲಿಗೆ ಬನ್ನಿ ಅಂತ ಹೇಳಿದ್ರಂತೆ. ಅದರಂತೆ ಯತ್ನಾಳ್ ಅವರು ಕೂಡ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಅಲ್ಲಿ ವರಿಷ್ಠರನ್ನ ಭೇಟಿಯಾಗಿ ರಾಜ್ಯ ಬಿಜೆಪಿಯಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ತಮ್ಮ ಬಗ್ಗೆ ಕೂಡ ಹೇಳ್ಕೊಳ್ತಾರಾ ಅನ್ನೋದು ಪ್ರಶ್ನೆ. ಕಾರಣ ಬಣ ರಾಜಕೀಯ. ನಾನೊಂದು ತೀರ ನೀನೊಂದು ತೀರ. ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂತಹ ಪಟ್ಟು ಮತ್ತೊಮ್ಮೆ ಕೇಳೋದಕ್ಕೆ ಸಿಗಬಹುದು ಅನ್ನುವಂತಹ ಸಾಧ್ಯತೆಗಳು. ಮತ್ತೊಮ್ಮೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ರೆಬಲ್ ನಾಯಕ ಯತ್ನಾಳ್. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಹಳ ಕುತೂಹಲ ಕೆರಳಿಸಿದೆ. ಯತ್ನಾಳ್ ಅವರ ದೆಹಲಿ ಪ್ರವಾಸ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರಾ ರೆಬಲ್ ನಾಯಕ ಅನ್ನೋದು ಪ್ರಶ್ನೆ. ದೆಹಲಿಗೆ ಬರುವಂತೆ ಬುಲಾವ್ ನೀಡಿತ್ತು ಹೈಕಮಾಂಡ್. ಬೆಂಗಳೂರಿಗೆ ಬಂದಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಳಿಕ ಅಂದ್ರೆ ಅವರ ಹತ್ತಿರ ದೂರು ಕೂಡ ನೀಡಿದ್ರಂತೆ ಅರವಿಂದ್ ಲಿಂಬಾವಳಿ. ಹಾಗಾಗಿ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದ್ರಂತೆ ಅಮಿತ್ ಶಾ. ಮೊನ್ನೆ ಮಧ್ಯಾಹ್ನವೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಯತ್ನಾಳ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರವಿಂದ್ ಲಿಂಬಾವಳಿ ಕೂಡ ದೆಹಲಿಗೆ ತೆರಳಿರುವ ಸಾಧ್ಯತೆ ಇದೆ. ಬಟ್ ಇನ್ನ ತನಕ ಅದು ಕನ್ಫರ್ಮ್ ಇಲ್ಲ. ಅರವಿಂದ್ ಲಿಂಬಾವಳಿ ಅವರೇ ಈ ಹಿಂದೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಅದರಂತೆ ಅಮಿತ್ ಶಾ ಅವರು ದೆಹಲಿಗೆ ಬನ್ನಿ ಅಂತ ಹೇಳಿದ್ರಂತೆ. ಅದರಂತೆ ಯತ್ನಾಳ್ ಅವರು ಕೂಡ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಅಲ್ಲಿ ವರಿಷ್ಠರನ್ನ ಭೇಟಿಯಾಗಿ ರಾಜ್ಯ ಬಿಜೆಪಿಯಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ತಮ್ಮ ಬಗ್ಗೆ ಕೂಡ ಹೇಳ್ಕೊಳ್ತಾರಾ ಅನ್ನೋದು ಪ್ರಶ್ನೆ. ಕಾರಣ ಬಣ ರಾಜಕೀಯ.
ನಾನೊಂದು ತೀರಾ ನೀನೊಂದು ತೀರಾ, ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂತಹ ಪಟ್ಟು ಮತ್ತೊಮ್ಮೆ ಕೇಳೋದಕ್ಕೆ ಸಿಗಬಹುದು ಅನ್ನುವಂತಹ ಸಾಧ್ಯತೆಗಳು. ಮತ್ತೊಮ್ಮೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ರೆಬಲ್ ನಾಯಕ ಯತ್ನಾಳ್. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಹಳ ಕುತೂಹಲ ಕೆರಳಿಸಿದೆ. ಯತ್ನಾಳ್ ಅವರ ದೆಹಲಿ ಪ್ರವಾಸ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರಾ ರೆಬಲ್ ನಾಯಕ ಅನ್ನೋದು ಪ್ರಶ್ನೆ. ದೆಹಲಿಗೆ ಬರುವಂತೆ ಬುಲಾವ್ ನೀಡಿತ್ತು ಹೈಕಮಾಂಡ್. ಬೆಂಗಳೂರಿಗೆ ಬಂದಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಳಿಕ ಅಂದ್ರೆ ಅವರ ಹತ್ತಿರ ದೂರು ಕೂಡ ನೀಡಿದ್ರಂತೆ ಅರವಿಂದ್ ಲಿಂಬಾವಳಿ. ಹಾಗಾಗಿ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದ್ರಂತೆ ಅಮಿತ್ ಶಾ. ಮೊನ್ನೆ ಮಧ್ಯಾಹ್ನವೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಯತ್ನಾಳ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರವಿಂದ್ ಲಿಂಬಾವಳಿ ಕೂಡ ದೆಹಲಿಗೆ ತೆರಳಿರುವ ಸಾಧ್ಯತೆ ಇದೆ. ಬಟ್ ಇನ್ನ ತನಕ ಅದು ಕನ್ಫರ್ಮ್ ಇಲ್ಲ. ಅರವಿಂದ್ ಲಿಂಬಾವಳಿ ಅವರೇ ಈ ಹಿಂದೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಅದರಂತೆ ಅಮಿತ್ ಶಾ ಅವರು ದೆಹಲಿಗೆ ಬನ್ನಿ ಅಂತ ಹೇಳಿದ್ರಂತೆ. ಅದರಂತೆ ಯತ್ನಾಳ್ ಅವರು ಕೂಡ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಅಲ್ಲಿ ವರಿಷ್ಠರನ್ನ ಭೇಟಿಯಾಗಿ ರಾಜ್ಯ ಬಿಜೆಪಿಯಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ತಮ್ಮ ಬಗ್ಗೆ ಕೂಡ ಹೇಳ್ಕೊಳ್ತಾರ ಅನ್ನೋದು ಪ್ರಶ್ನೆ. ಕಾರಣ ಬಣ ರಾಜಕೀಯ. ನಾನೊಂದು ತೀರಾ ನೀನೊಂದು ತೀರಾ, ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂತಹ ಪಟ್ಟು ಮತ್ತೊಮ್ಮೆ ಕೇಳೋದಕ್ಕೆ ಸಿಗಬಹುದು ಅನ್ನುವಂತಹ ಸಾಧ್ಯತೆಗಳು. ಮತ್ತೊಮ್ಮೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ರೆಬಲ್ ನಾಯಕ ಯತ್ನಾಳ್. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಹಳ ಕುತೂಹಲ ಕೆರಳಿಸಿದೆ. ಯತ್ನಾಳ್ ಅವರ ದೆಹಲಿ ಪ್ರವಾಸ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರಾ ರೆಬಲ್ ನಾಯಕ ಅನ್ನೋದು ಪ್ರಶ್ನೆ. ದೆಹಲಿಗೆ ಬರುವಂತೆ ಬುಲಾವ್ ನೀಡಿತ್ತು ಹೈಕಮಾಂಡ್. ಬೆಂಗಳೂರಿಗೆ ಬಂದಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಳಿಕ ಅಂದ್ರೆ ಅವರ ಹತ್ತಿರ ದೂರು ಕೂಡ ನೀಡಿದ್ರಂತೆ ಅರವಿಂದ್ ಲಿಂಬಾವಳಿ. ಹಾಗಾಗಿ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದ್ರಂತೆ ಅಮಿತ್ ಶಾ. ಮೊನ್ನೆ ಮಧ್ಯಾಹ್ನವೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಯತ್ನಾಳ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರವಿಂದ್ ಲಿಂಬಾವಳಿ ಕೂಡ ದೆಹಲಿಗೆ ತೆರಳಿರುವ ಸಾಧ್ಯತೆ ಇದೆ. ಬಟ್ ಇನ್ನ ತನಕ ಅದು ಕನ್ಫರ್ಮ್ ಇಲ್ಲ. ಅರವಿಂದ್ ಲಿಂಬಾವಳಿ ಅವರೇ ಈ ಹಿಂದೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಅದರಂತೆ ಅಮಿತ್ ಶಾ ಅವರು ದೆಹಲಿಗೆ ಬನ್ನಿ ಅಂತ ಹೇಳಿದ್ರಂತೆ. ಅದರಂತೆ ಯತ್ನಾಳ್ ಅವರು ಕೂಡ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಅಲ್ಲಿ ವರಿಷ್ಠರನ್ನ ಭೇಟಿಯಾಗಿ ರಾಜ್ಯ ಬಿಜೆಪಿಯಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ತಮ್ಮ ಬಗ್ಗೆ ಕೂಡ ಹೇಳ್ಕೊಳ್ತಾರ ಅನ್ನೋದು ಪ್ರಶ್ನೆ. ಕಾರಣ ಬಣ ರಾಜಕೀಯ. ನಾನೊಂದು ತೀರಾ ನೀನೊಂದು ತೀರಾ, ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂತಹ ಪಟ್ಟು ಮತ್ತೊಮ್ಮೆ ಕೇಳೋದಕ್ಕೆ ಸಿಗಬಹುದು ಅನ್ನುವಂತಹ ಸಾಧ್ಯತೆಗಳು. ಮತ್ತೊಮ್ಮೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ರೆಬಲ್ ನಾಯಕ ಯತ್ನಾಳ್. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಹಳ ಕುತೂಹಲ ಕೆರಳಿಸಿದೆ. ಯತ್ನಾಳ್ ಅವರ ದೆಹಲಿ ಪ್ರವಾಸ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರಾ ರೆಬಲ್ ನಾಯಕ ಅನ್ನೋದು ಪ್ರಶ್ನೆ. ದೆಹಲಿಗೆ ಬರುವಂತೆ ಬುಲಾವ್ ನೀಡಿತ್ತು ಹೈಕಮಾಂಡ್. ಬೆಂಗಳೂರಿಗೆ ಬಂದಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಳಿಕ ಅಂದ್ರೆ ಅವರ ಹತ್ತಿರ ದೂರು ಕೂಡ ನೀಡಿದ್ರು.